ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಅತಿರಥ ಮಹಾರಥರೇ, ಈ ಸಭೆಯಲ್ಲಿ ಇವತ್ತು ತಾವೆಲ್ಲರೂ ಬಂದಿದ್ದೀರಿ, ಭಾಳ ಸಂತೋಷ. ತಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಪ್ರಾರಂಭಿಸಬೇಕಾದ್ರೆ ಸಾಮಾನ್ಯವಾಗಿ ನಾನು ಕೂಡ ಮೊದಲು ಮಹಿಳೆಯರೇ ಮಹನೀಯರೇ ಅಂತಿದ್ದೆ. ಆದರೆ ಅದರ ನಂತರ ಒಂದು ಸಲ ಬಹಳ ವರ್ಷಗಳ ಹಿಂದೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರ ಭಾಷಣಕ್ಕೆ ಹೋಗಿದ್ದೆ. ಅವರು ಜನರನ್ನು ಉದ್ದೇಶಿಸಿ ಭಾಷಣ ಪ್ರಾರಂಭಿಸುವಾಗ ಹೇಳಿದ್ದನ್ನು ಅದರ ನಂತರ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ, ನಿಜ ಹೇಳಬೇಕು ಅಂತ. ಅವರು ದೇವಿಯರೇ ಮತ್ತು ಸಜ್ಜನರೇ ಅಂತಂದು, ದೇವಿಯೋ ಅವರು ಸಜ್ಜನೋ ಅಂತ ಹೇಳಿ ಆವತ್ತಿಂದ ಅದನ್ನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಇಷ್ಟೊಂದು ಇಂಥ ಪಾಂಡಿತ್ಯ, ಒಬ್ಬರು ಗಣ್ಯಾತಿ ಗಣ್ಯರು ಪ್ರತಿಯೊಬ್ಬರು, ಅದಕ್ಕೆ ನನಗೆ ಫಸ್ಟ್ ಇವರು ನಮ್ಮ ದೇವಿಯರೇ ಅಂತ ಮತ್ತು ಸಜ್ಜನರೇ ಅಂತ ಕರಿಬೇಕು ನಾನು. ಬಟ್ ಏನೇ ಮಹಿಳೆಯರೇ ಮಹನೀಯರೇ, ಭಾಳ ಸಂತೋಷ ತಮ್ಮನ್ನೆಲ್ಲ ಭೇಟಿಯಾಗೋದು. ವಿಶ್ವೇಶ್ವರ ಭಟ್ರು ಫೋನ್ ಮಾಡಿದಾಗಲೇ ನಾನು ಭಾಳ ನನಗೆ ಆಶ್ಚರ್ಯವಾಯಿತು. ತಕ್ಷಣ ಇಂಥ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಅಂದರು. ಬರ್ತೀನಿ ಅಂತ ತಕ್ಷಣ ನಾನು ಹೇಳಿಬಿಟ್ಟೆ ಅವರಿಗೆ. ಹೇಳಿದ ಮೇಲೆ ನನ್ನ ಪತ್ನಿ ಕೇಳಿದ್ರು, ಏನು ಯಾರು ಫೋನ್ ಮಾಡಿದ್ರಿ ಇವ್ರಿ, ಬರ್ತೀನಿ ಅಂತ ಅಂದ್ಬಿಟ್ರಲ್ಲ ನೀವು, ಹೋಗ್ತಿದ್ದೀರಾ ಅಂತ. ಯಾರು ಫೋನ್ ಮಾಡಿದ್ರು? ವಿಶ್ವೇಶ್ವರ ಭಟ್ರು. ಅದು ಯಾರಿಗೂ ಸಾಮಾನ್ಯವಾಗಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ, ಇದೆಯಂತ ಒಪ್ಕೊಂಡ್ಬಿಟ್ರಿ ಅಂತಂದರೆ ಅದ್ರ ಉತ್ತರ ಇವತ್ತು ನನಗೂ ಸಿಕ್ಕಿದ್ದು ಗೊತ್ತಿತ್ತು ನನಗೆ. ವಿಶ್ವೇಶ್ವರ ಭಟ್ರು ಹೇಳಿದ್ರು, ನನ್ನನ್ನು ಮೊದಲು ಸಲ ಭೇಟಿಯಾಗಿದ್ದು YNK ಅವರ ಮನೆಯಲ್ಲಿ, YN ಕೃಷ್ಣಮೂರ್ತಿ ಅವರ ಮನೆಯಲ್ಲಿ 2 ಸಲ ಭೇಟಿಯಾಗಿದ್ದೆ, ನೆನಪಿದೆಯಾ ಅಂತಂದರು. ಇನ್ಫ್ಯಾಕ್ಟ್ ನೆನಪಿಲ್ಲ. ಆದರೆ ವಿಶ್ವೇಶ್ವರ ಭಟ್ರ ಬಗ್ಗೆ ಆವತ್ತಿಂದ ಕೇಳ್ಕೊಂಡು ಬಂದಿದ್ದು ಎಷ್ಟಿದೆ ಅಂದರೆ, ನಾನು ಸಾಮಾನ್ಯವಾಗಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನನ್ನೆಲ್ಲ ಸ್ನೇಹಿತರು ಯಾರು ಅಂತಂದರೆ ಎಲ್ಲ ಪತ್ರಕರ್ತರು ಅಥವಾ ಪೇಪರ್ನವರೇ ಹೆಚ್ಚಾಗಿ ಅಂತ ನಾನು ಹೇಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬಂತಿದ್ದೀನಿ. ಯಾಕಂದರೆ ಅವರೇ ನನ್ನನ್ನು ಭಾಳ ಅಲರ್ಟಾಗಿ ತಪ್ಪಿದಾಗ ಅಥವಾ ಯಾರೋ ಸಿನಿಮಾ ನಟನೆ ಅವರಿಗೆ ಇಷ್ಟವಾಗದೇ ಇದ್ದಾಗ ನಿಜವನ್ನು ಹೇಳಿ ಎಚ್ಚರಿಸಿ ಎಲ್ಲ ಮಾಡಿದ್ದೆಲ್ಲ ನಾನು ಪತ್ರಕರ್ತ ಮಿತ್ರರೇ ನನಗೆ ಹೆಚ್ಚು. YNK ಅಂಥವರು ಕೂಡ, ಅನಂತರ ಹಿರಿಯರು ಕೂಡ, ಖಾದ್ರಿ ಶಾಮಣ್ಣ ಅಂಥವರು, ಜಯಶೀಲ ಅಂಥವರು, VN ಸುಬ್ಬರಾಯರು, ಇವರೆಲ್ಲರೂ ನನ್ನ ಹಿರಿಯರು. ಅವರು ನನ್ನ ದೇವರ್ ಮೈ ಗೈಡ್ಸ್ ಆ್ಯಂಡ್ ಮೆಂಟಾರ್ಸ್ ಆ್ಯಕ್ಚುಲಿ. ಸೊ ಇವತ್ತು ಒಂದು ವಿಶ್ವೇಶ್ವರ ಭಟ್ರು ಇದನ್ನು ಹೇಳಿದಾಗ ಮತ್ತು ನಂತರ ಮೊನ್ನೆ ಫೋನ್ ಮಾಡಿದಾಗಲೂ ಕೂಡ ನನಗೆ ಒಂದು ಯಾವತ್ತೂ ಅಷ್ಟು ವರ್ಷಗಳಿಂದ ಮನಸ್ಸಿನಲ್ಲಿತ್ತು, ಹೌಕಮ್ ನಾನು ವಿಶ್ವೇಶ್ವರ ಭಟ್ರನ್ನು ಯಾಕೆ ಯಾವತ್ತೂ ಅಷ್ಟು ನನ್ನ ಸಂಪರ್ಕನೇ ಇಲ್ಲ, ಹೆಚ್ಚು ಕಡಿಮೆ ಸಂಪರ್ಕವೇ ಇಲ್ಲ. ದ ಲಾಸ್ ಈಸ್ ಮೈನ್, ದ ಲಾಸ್ ಹ್ಯಾಸ್ ಬೀನ್ ಮೈನ್. ಬಟ್ ಎನಿವೆ, ಇಯರ್ ಆಫ್ಟರ್ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ಪ್ರಯತ್ನ ಮಾಡ್ತೀನಿ ತಮ್ಮ ಸಂಪರ್ಕದಲ್ಲಿರೋದಕ್ಕೆ ಅಂತ ನಾನು ಹೇಳ್ತಾ ಭಾಳ ಸಂತೋಷ ಆಯಿತು. ಇವತ್ತು ಕೂಡ ಅವರು ಈ 9 ಪುಸ್ತಕಗಳನ್ನು ತರ್ತಿದ್ದಾರೆ. ಇವರಲ್ಲಿ ಎಲ್ಲ ವಿಚಾರಗಳನ್ನು ನಮ್ಮ ಚಕ್ರವರ್ತಿಯವರು ಹೇಳಿದ್ದಾರೆ. ಭಾಳ ಅದ್ಭುತವಾಗಿ ಮಾತಾಡಿದ್ರಿ ನೀವು. ವೆರಿ ಇನ್ಸ್ಪೈರಿಂಗ್ ಇದು. ನನಗೊಂಥರ ಈ ಥರದ ಇವತ್ತು ಹೇಳಿದ್ದು, ನೀವು ಲಾಸ್ಟ್ ಹೇಳಿದ್ದಲ್ಲ, ಆ ಜನರೇಷನ್ ಥರ ನಾನಾಗಿಬಿಟ್ಟಿದ್ದೀನಿ ಅಂತ ಕಾಣ್ಬಿಟ್ಟಿದ್ದೀನಿ. ಐ ಫೀಲ್ ಲೈಕ್ ದ್ಯಾಟ್. ಅಂದರೆ ಎಲ್ಲೇ ಎತ್ತ ಹೋಗೋದು ಅಂತ ನನಗೆ ಗೊತ್ತಾಗೋದಿಲ್ಲ ಆ ರೀತಿ. ಅದಕ್ಕೆ ಹಾಗಿದ್ದಾರೆ, ಹೇಳ್ತಾರಲ್ಲ, ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್ ಅಂತ, ಹಾಗಾಗಿದೆ ಅಂತ ನನಗೆ ಅನ್ನಿಸ್ತದೆ. ಭಾಳ ಮುದ್ದು ಮಾಡಿ, ಭಾಳ ಎಲ್ಲವೂ ನಾವೆಲ್ಲ ಬಾಲ್ಯದಲ್ಲಿ ಪಟ್ಟ ಬಡತನ ಅಥವಾ ಅದರಲ್ಲಿ ಯಾವುದನ್ನು ಅನುಭವಿಸದೆ ಈಗ ಬೆಳೆದಿದ್ದರಿಂದನೇ, ಅದರಲ್ಲೂ ಇದು ಕೂಡ ಯಾವ ಹಳ್ಳಿಯಿಂದ ಆಗೋದಿಲ್ಲ, ಇದು ಪಟ್ಟಣಗಳಲ್ಲೇ ಆಗೋ ರೋಗ. ಇದು ಹಳ್ಳಿಯಿಂದ ಬಂದವರು ನಮ್ಗೆ ಯಾವ ಇಂಥದ್ದು ಅಂಟು ರೋಗ ಬರಲಿಲ್ಲ, ಇವರಿಗೆ ಬಂದಿದೆ. ಈಗ ಅವರ ಕ್ಷಮೆ ಕೇಳಿದರು ಪ್ರಧಾನಿ ಅಂತ ಅಂದಾಗ ನನಗೆ
ನಾನೇ ಕೆನ್ನೆ ಮೇಲೆ ತಪ್ಪಾಯಿತು ಯಾರು ಕ್ಷಮೆ ಕೇಳೋದಾ ಇವರದ್ದು. ಎನಿವೇ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಸ್ವಲ್ಪ ನನಗಂತೂ ಆಗ್ತಿದೆ ಕ್ಷಮಿಸ್ಬೇಕು. ಎನಿವೇ ಇವತ್ತು ಅವರೆಲ್ಲರಿಗೂ ಈ ಹೊಸ ಲೇಖಕರು ಏನು ಪುಸ್ತಕಗಳು ಬಂದಿವೆ ಅದು ಅದೇ ನೀವು ನಿಮ್ಮ ಭಾಷಣದಲ್ಲಿ ಹೇಳಿದಾಗ ಲಕ್ಷಾಂತರ ಜನ ಓದುವಂತಾಗಲಿ. ಹೀಗೆ ಸ್ವಲ್ಪ ಏನು ಹಿಂದೆ ಬಿದ್ದಿದ್ದೀವಿ ನಾವು ಕನ್ನಡ ಸಾಹಿತ್ಯದ ಓದೋರು ಇಲ್ಲ ಈಗ ನಿಜಕ್ಕೂ. ನಾನು ಇಲ್ಲಿ ಬಂದಾಗ ಕೂಡ ನಾನು ಓದಿರಲಿಲ್ಲ, ಯಾಕಂದರೆ ನಾನು ಬೆಳೆದಿದ್ದೆ ನನ್ನ ತಂದೆ ತಾಯಂದಿರು ಅಲ್ಲಿ ಮೊದಲು ಕಾಸರಗೋಡಿನ ಆನಂದ ಆಶ್ರಮ, ಅಲ್ಲಿ ಸ್ವಾಮಿ ರಾಮದಾಸ್, ಮಾತಾ ಕೃಷ್ಣ ದೇವಿಯರ ಕೃಷ್ಣ ಮಾತೆಯವರು ಅವರ ಆನಂದಾಶ್ರಮದಲ್ಲಿ ನಮ್ಮ ತಂದೆ ತಾಯಂದಿರಿದ್ದರು. ನಂತರ ಶಿರಾಲಿ ಚಿತ್ರಾಪುರ ಮಠದಲ್ಲಿ ಅವರು ಅಲ್ಲಿಗೆ ನಮ್ಮ ತಂದೆಯವರು ಅಲ್ಲಿಗೆ ಹೋಗಿದ್ದರು. ಸೊ ಅಲ್ಲಿ 2 ಕಡೆ 12 ವರ್ಷ ಬೆಳೆದಿದ್ದೆ ನಾನು. ಎಲ್ಲವೂ ಆಶ್ರಮದ ಎಲ್ಲ ಪ್ರಾರ್ಥನೆಗಳು, ಅಲ್ಲಿ ಗುರುಸ್ತುತಿ, 10 ನಿಮಿಷದ ಗುರುಸ್ತುತಿ ಉತ್ಕೃಷ್ಟ ಕನ್ನಡದಲ್ಲಿದ್ದ ನನಗೆ 4ನೇ 5ನೇ ವರ್ಷದಲ್ಲೇ ಬಾಯ್ಪಾಠ ಆಯಿತು. ನಂತರ ಶಿರಾಲಿ ಮಠಕ್ಕೆ ಹೋದ ನಂತರ ಅಲ್ಲಿಂದ ಮಠದಲ್ಲಿ ಬೆಳಿಗ್ಗೆಯಿಂದ ಕಲಿತಿದ್ದು ಎಲ್ಲ ಮೊದಲು ಇವತ್ತು ಸಂಕಷ್ಟಹಾರ ಚತುರ್ಥಿ, ಗಣಪತಿ ಅಥರ್ವ ಶೀರ್ಷ, ರುದ್ರ, ಮಂತ್ರಪುಷ್ಪಾಂಜಲಿ, ಇಂಥದ್ದೆಲ್ಲ ಕಲಿತು ಎಲ್ಲ ಮಾಡಿ ನಂತರ ಭಗವದ್ಗೀತೆಯನ್ನು ನಮ್ಮ ತಂದೆಯವರೇ ಕೂತು 700 ಶ್ಲೋಕಗಳನ್ನು ಬಾಯ್ಪಾಠ ಮಾಡ್ತಿದ್ದರು. ಹಿಂಗೆ ಬೆಳೆದವನು ಮೊದಲು ಸುದ್ದಿ ಇತ್ತಂತೆ ನನ್ನನ್ನೇ ಮಠಕ್ಕೆ ಶಿಷ್ಯನನ್ನಾಗಿ ಗುರುಗಳು ತಗೋತಾರೆ ಅಂತ. ಆವಾಗ ತಗೊಳ್ಳಿಲ್ಲ ಸದ್ಯ. ನಾನು 1ನೇ ಇಯತ್ತೆ 2ನೇ ಇಯತ್ತೆ ಉಡುಪಿಯಲ್ಲಿ ಓದಿದ್ದೆ, 3-4 ಶಿರಾಲಿಯಲ್ಲಿ, 5ನೇ ಇಯತ್ತೆ 6, 7, 8 ಹೊನ್ನಾವರದಲ್ಲಿ ಓದಿದೆ. ಅಷ್ಟರಲ್ಲಿ ನಮ್ಮ ತಂದೆಯವರಲ್ಲಿ ಮಠದಲ್ಲಿ ಶಿರಾಲಿಯಲ್ಲಿದ್ದರು. ಇನ್ನು ಯಾವ ಬಾಡಿಗೆ ಮನೆಯಲ್ಲಿದ್ವಿ, ಅದು ಇರೋದು ನನ್ನನ್ನು ಅಲ್ಲಿಂದ ಅದನ್ನು ಬಿಟ್ಟು ಮುಂದೆ ಮತ್ತೆ ಯಾಕಂದರೆ ನನ್ನ ಅಕ್ಕ ಅಲ್ಲಿ ಅವಳ SSC ಮುಗೀತು, ಹೆಣ್ಣುಮಕ್ಕಳಿಗೆ ಮುಂದೆ ಓದಿಸೋದೇನೂ ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಶಿರಾಲಿಗೆ ಬಂದ್ವಿ. ನನ್ನನ್ನೇನು ಮಾಡೋದು ಅಂತ ನಾನೇನು ಅಂದ್ಕೊಂಡೆ, ನನ್ನೇನು ಬೇಕಿದೆ, ಅಪ್ಪನ ಹತ್ರ ಮಾತಾಡೋ ಸ್ಥಿತಿ ಏನಿಲ್ಲ, ನಾವಿರಲಿಲ್ಲ. ಈಗಿನ ಥರದ ಮಕ್ಕಳಲ್ಲ ನಾವು. ಅಪ್ಪ ಕಂಡ್ರೇ ನಡಕ ಶುರುವಾಗ್ತಿತ್ತು. ಯಾಕಂದರೆ ಅವ್ರು ಮೊದಲು ಮಾತಾಡೋದೇ ಒಬ್ಬ ತಲೆ ಮೇಲೆ ಹೊಡೆದು. ಯಾಕೆ ನನ್ನ ಪದೇ ತಲೆ ಮೇಲೆ ಹೊಡಿತಾರೆ ಅಂದರೆ ಅದು ಅಮ್ಮ ಹೇಳೋರು, ತಲೆ ಮೇಲೆ ಹಿಂದೆ ಹೊಡೆದ್ರೆ ಸ್ವಲ್ಪ ಜಾಣರಾಗ್ತಾರಂತೆ ಅಂತ. ನಾನು 3ನೇ ರ್ಯಾಂಕ್ ತೆಗೆದಿದ್ದೀನಿ ಅಂತ ನಾನು ಹೇಳ್ತೀನಿ. ಆದರೂ ಅದು ಅದಕ್ಕೆ ಅಪ್ಪಂಗೆ ಕೇಳಲಿಲ್ಲ. ನನಗೇನೋ ಬನಾರಸಕ್ಕೆ ಕಳಿಸ್ತಾರೆ ಹಿಂದೆ ಮುಂದಿನ ಓದಿಗೋಸ್ಕರ. ಸಂಸ್ಕೃತ ಎಲ್ಲ ಹೀಗೆಲ್ಲ ಮಠದಲ್ಲಿ ಇಷ್ಟು ಕಲಿತ ಮೇಲೆ ಅದು ಶಾಲೆಯಲ್ಲೇನು ಕಲಿತೆ ಆದರೂ ಯಾರೂ ಕ್ಯಾರ್ ಮಾಡ್ತಿರ್ಲಿಲ್ಲ. ಇದಕ್ಕಾದರೂ ಹಂಗಾಗಲಿಲ್ಲ. ಬಾಂಬೆ ಕಳಿಸ್ಬಿಟ್ರು. ಫಸ್ಟ್ ಟೈಮ್ ಕಾನ್ವೆಂಟ್ ಸೇರಿಕೊಂಡೆ. ಮಠ ಆಶ್ರಮದಲ್ಲಿ ಹಳ್ಳಿಯಲ್ಲಿ ಬೆಳೆದವನು ಆ ಪಟ್ಟಣದಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾನು 9ನೇ ಇಯತ್ತಾಗ ಹೋದೆ. ಕ್ಲಾಸಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಇಂಗ್ಲೀಷ್ ಎಲ್ಲ ಇಂಗ್ಲೀಷಲ್ಲಿ. ಕಿಟಕಿಯಿಂದ ಆಚೆ ನೋಡಿದೆ, ಅಲ್ಲಿ ನೋಡೋದು ಸ್ವಲ್ಪ ಹೆಚ್ಚು. ಅಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಚೆನ್ನಾಗಿದೆ, ಇಲ್ಲಿ ಬಂದು ನರಕ ಆಗೋಯ್ತಿದ್ದು ನನ್ನ ಜೀವನ ಅಂತ ಅಂದ್ಕೊಂಡು, ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಿದ್ದೀಯ ಅಂತ. ಸ್ಟ್ಯಾಂಡಪ್ ಆನ್ ದ ಬೆಂಚ್ ಅಂತ. ಯಾಕೆ ಅಂತ ಹೊರಗೆ ನೋಡಿ ತಗೋತಿದ್ದೀನಿ ಅಂತ. ಈ ರೀತಿಯಾಗಿ ಹೆಂಗೋ ಹಳ್ಳಿಯಿಂದ ಬಂದಿದ್ದಾನೆ ಪಾಪ, ಇರಲಿ ಅಂತೆಲ್ಲ. ಲ್ಯಾಂಗ್ವೇಜಸ್ ಎಲ್ಲ ಪಾಸ್ ಆದ, ಮ್ಯಾಥಮೆಟಿಕ್ಸ್ ಪಾಸ್ ಆಗಿದೆ, ಆಲ್ಜಿಬ್ರಾ, ಜಾಮೆಟ್ರಿ ಎಲ್ಲ ಪಾಸ್ ಮಾಡಿದರು. 9th 10th ಇನ್ನೂ ಕಷ್ಟ ಆಯಿತು. ಪಾಸ್ ಮಾಡಿಬಿಟ್ರು. ನನಗೆ ಇಂಟ್ರೆಸ್ಟೇ ಹೊರಟಾಯ್ತು. ಅಲ್ಲಿಂದ ಏನೋ ಕಾಲೇಜು ಇದು ಆರ್ಟ್ಸ್ಗೆ ಹೋಗಿ ನೋಡಿದೆ, ಸೈನ್ಸಿಗೂ ಹೋಗಿ ನೋಡಿದೆ. ಆಮೇಲೆ ಕಾಮರ್ಸಿಗೆ ಬ್ಯಾಂಕಲ್ಲಿ ಒಂದು ಜಾಬ್, ವೆಕೇಷನ್ ಜಾಬ್ ಸಿಕ್ತು. ಕಾಲೇಜಿಗೆ ಹೋಗುವಾಗ ನಾಟಕ ರಂಗಕ್ಕೆ ಪ್ರವೇಶ ಸಿಕ್ತು. ಅಲ್ಲಿಂದ ನಾಟಕ ರಂಗದಿಂದ 50 ವರ್ಷದಲ್ಲಿ ಏನು ಸಾಧಿಸಿದ್ದು ಅಂದರೆ ಇದು. ಇವತ್ತು ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕಂದ್ರೆ ಬೆಳಿಗ್ಗೆನೇ 3 ಗಂಟೆಗೆ ಎಚ್ಚರ ಆಯಿತು. 3 ಗಂಟೆ ಏನು ಅಂತಂದರೆ ಇಂಥ ಎಲ್ಲರೂ ಇಂಥ ಜನ ಎಲ್ಲ ಸೇರ್ತಾರೆ, ಅಲ್ಲಿ ವಿದ್ವಾಂಸರು, ಎಂಥಂಥ ಚಕ್ರವರ್ತಿ ಸೂಲಿಬೆಲೆ ಅಂಥವರೆಲ್ಲ ಬರ್ತಾರೆ. ನಮ್ಮ ವಿಶ್ವೇಶ್ವರ ಭಟ್ರೇ ಇದ್ದಾರೆ, ಇವರೆಲ್ಲ ಲೇಖಕರು, ಪುಸ್ತಕಗಳನ್ನು ಬರ್ತಿದ್ದಾರೆ, ಘನ ಭಟ್ರು ಬರ್ತಿದ್ದಾರೆ ಎಲ್ಲ. ನನಗೆ ಏನು ಅಂತ 3 ಗಂಟೆಗೆ ಎಚ್ಚರವಾಯಿತು. ಏನು ಮಾತಾಡೋದಿಲ್ಲಿ ಇವ್ರ ಮುಂದೆ, ಯಾಕಂದರೆ ನಾವೆಲ್ಲ ಬಾಯ್ಪಾಠ ಮಾಡಿ ಬಂದು ಮಾತಾಡೋರು.
ಯಾರ್ಯಾರೋ ಬರ್ದಿದ್ದೇನೆ ಬಾಯ್ಪಾಟ ಮತ್ತೆ ತಡ 10 ನಿಮಿಷ ಒಂದೊಂದು ಪುಟ ಈಗ ಹೇಳಿದ್ರಲ್ಲ, ಅದು ಸರ್ಕಾರಿ ಶಾಲೆ 15 ನಿಮಿಷದ ಒಂದೇ ಶಾರ್ಟಲ್ಲಿ ಅದನ್ನೆಲ್ಲ ಇಡೀ ಭಾಷಣ ಮಾಡಬೇಕು. ಅದು ಇಲ್ಲಿ ಬರ್ತೀನಿ ಅಂದಾಗ ಸ್ವಲ್ಪ ಏನು ಮಾತಾಡೋದು, ಏನು ಮೇಡಮ್ ಮೊದಲಿಂದ ಏನು ಅಂತ ಹೇಳಿ ಸಡನ್ಲಿ ನೆನಪಾಯಿತು. ಈಗ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತದೆ ಅಂತ ಚಕ್ರವರ್ತಿಯವರು ಹೇಳಿದರು. ಆದರೆ ಬೇರೇನು ಒಳ್ಳೆಯೂ ಬರ್ತದೆ ಇವತ್ತಿಗೂ. ನನಗೆ ಮೊದಲು ನಮ್ಮ ಶಿರಾಲಿ ಮಠದಲ್ಲಿ ಅಲ್ಲೇನು ಆಶ್ರಮದಲ್ಲಿ ಗುರುಸ್ತುತಿ ಕಲಿಸಿದರು. ಅದು ಉತ್ಕೃಷ್ಟ ಕನ್ನಡದಲ್ಲಿ. ಶಿರದಲ್ಲಿ ಕರವಿಟ್ಟು ಹೇಳಿದ ಗುಹಿಯ ಮಂತ್ರ, ಪರಮಗುರು ದಯಾಳ ತೋರಿದ ಬ್ರಹ್ಮಸೂತ್ರ, ಚರಾಚರವ ತುಂಬಿ ಪೂರ್ಣ ತಾನಾಗಿ ನಿಂತ, ಸುಲಭದಿ ತಿಳ್ಕೊಳ್ಳು ಗುರು ನಿಜ ಆನಂದ ಬೋಧ, ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಿನ್ನ ಗುರು ಉಪಕಾರವನ್ನು ಹೇಗೆ ಮರೆಯಲಿ. ಇದೇ 10 ನಿಮಿಷ ಹೋಗ್ತದೆ. ಅದು ಅಲ್ಲಿ ಆಶ್ರಮದಲ್ಲಿ. ಮಠಕ್ಕೆ ಬಂದರೆ ಅಲ್ಲಿ ಸ್ವಾಮಿ ಆನಂದಾಶ್ರಮ ಅವರು ಇದ್ದರು. ಅಲ್ಲಿ ಆನಂದಾಶ್ರಮ ಅದು ಆಶ್ರಮದ ಹೆಸರು, ಇದು ಗುರುಗಳ ಹೆಸರು ಇಲ್ಲಿ. ಅಲ್ಲಿ ನನಗೆ ಶಂಕರಾಚಾರ್ಯರ ಸಾಧನ ಪಂಚಕ. ಸೊ ಬೆಳಿಗ್ಗೆ 3 ಗಂಟೆ ಕೂತು ಏನು ಮಾಡೋದು, ಅಯ್ಯೋ ವಿಶ್ವೇಶ್ವರ ವಾಟರ್ ಫಂಕ್ಷನಿಗೆ ಹೋಗಬೇಕು, ಏನು ಮಾತಾಡೋಬೇಕು, ಏನು ಮಾತಾಡೋದು, ಇದೇ ಸಾಧನ ಪಂಚಕ ಹೇಳಿಬಿಡೋಣ ಅಂತ. ಸಾಧನ ಪಂಚಕ ಅದು ಯಾರಾದರೂ ಅರ್ಥ ಕೇಳಿದರೆ ಅಂತ ಅದಕ್ಕೆ ಗೂಗಲಲ್ಲಿ ಹಾಕಿದೆ, ಬರ್ತದೆಯೋ ನೋಡುವ ಅಂತ. ನನಗಿವತ್ತು ಅವೆಲ್ಲವೂ ಭಯಪಾಠ ಇದೆ. ಅದೇನಾಯಿತು, ಅಲ್ಲಿ ಮುಂಬೈ ಕಳಿಸಿ ನಾಪಾಸಾದ ಸಿಟ್ಟಿನಲ್ಲಿ ಇವೆಲ್ಲವನ್ನು ಬಿಟ್ಟೆ. ಏನು ಸುಮಾರು 12-13 ವರ್ಷದಲ್ಲಿ ಬಿಟ್ಟಿದ್ದನ್ನು 40 ವರ್ಷದವರೆಗೆ ನಾನು ಯಾವುದನ್ನೂ ಪಠಿಸಲಿಲ್ಲ, ಹೇಳಲಿಲ್ಲ. ಯಾಕಂದ್ರೆ ಏನು ಚೆನ್ನಾಗಿದ್ದವನಿಗೆ ತಂದು ಇಲ್ಲಿ ಬರೀ ಫೇಲಿಯರ್ಸ್ ಆಗೋದು. ಆಮೇಲೆ ನಾಟಕ ರಂಗದಿಂದ ಇಲ್ಲಿ 50 ವರ್ಷ ಹಿಂಗೆ ಕಳೆದೆ. ಹಾಗಾಗಿ ನೋಡೇ ಬಿಡುವ ಅಂತ ಅದಕ್ಕೆ ಆಮೇಲೆ ಮತ್ತೆ ಯಾವುದೋ ಏನೋ ಪ್ರೇರಣೆ ಆಯಿತು. ಮತ್ತೆ ಅದನ್ನು ಬರುತ್ತೋ ಅಂತ ನೋಡಿದರೆ ಬರ್ತಿದ್ದಾರೆ, ಎಲ್ಲೂ ಹೋಗಿಲ್ಲ ಅದು. ಯಾಕಂದ್ರೆ ಬಾಲ್ಯದಲ್ಲಿ ಕಲ್ತಿದ್ದು, ಬಾಯ್ಪಾಠ ಮಾಡಿದ್ದು. ಈಗಿನ ಕಾಲದ ಜನ್ರೇಷನ್ ಅಲ್ಲ ಅದು, ಎಲ್ಲ ಬೈಗಳಲ್ಲ. ಇದು ಸಂಸ್ಕೃತ. ಏನು ಸಂಸ್ಕೃತ ಮಾತಾಡ್ತಾನೆ ಅಂತ ಹೇಳ್ತಿದ್ರು. ಅಂದರೆ ಏನೋ ಬೈಗಳನ್ನು ಅವನ ಹತ್ರ ಮಾತಾಡೋಕೆ ಹೋದರೆ ಸಂಸ್ಕೃತ ಮಾತಾಡ್ತಾನೆ ಹೀಗಿತ್ತು. ಸೊ ನೋಡಿದೆ ಅವೆಲ್ಲ ನೋಡಿದ್ರೆ ಎಲ್ಲವೂ ಬರ್ತದೆ. ಅದೆಲ್ಲ ನೋಡಿದ್ರೆ ಎಂಥ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇನ್ ದ ಗೂಗಲ್. ನನಗೆ ಆ್ಯಕ್ಚುಲಿ ಐ ವಾಸ್ ವಂಡರಿಂಗ್, there are 5 verses, 40 instructions in the ಆದಿಶಂಕರರ ಅದು ಸಾಧನ ಪಂಚಕದಲ್ಲಿ. ಅದು ಕೂಡ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಂಜತಾಂ ಸ್ವಾಧ್ವನ್ನನ್ನತು ಯಾಚ್ಯತಾಂ ವಿಧಿವಿಷಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿವಿಷಯ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸತಾಂ ಜನಕೃಪಾ ನೈಷ್ಠೂರ್ಯಂ ಉತ್ಸೃಜ್ಯತಾಂ ಏಕಾಂತೆ ಸುಖಮಾಶ್ರಿತಾಂ. ಇದರ ಅರ್ಥ ಹುಡುಕ್ತಿದ್ದೆ. ಏಕಾಂತೆ ಸುಖಮಾಶ್ರಿತಾಂ ಪರಧರೆ ಚೇತಃ ಸಮಾಧೀಯತಾಂ ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕರ್ಮ ಪ್ರವಿಲಾಪಿತಾಂ ಚಿತಿಬಲಾ ನಾಪ್ಯುತ್ತರೈ ಶ್ಲಿಷ್ಯತಾಂ ಪ್ರಾರಬ್ಧಂ ತೇ ಅಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ ಯಾ ಶ್ಲೋಕಪಂಚಕಂ ಇದಂ ಪಠತೇರ್ಮನುಷ್ಯ ಸಂಚಿಂತಯತ್ಯನುದಿನಂ ಸ್ಥಿರತಾಮುಪೇತ್ಯ ತಸ್ಯಾ ಸುಸಂಸ್ಕೃತಿದವಾ ನಲತೀವ್ರಘೋರ ತಾಪ ಪ್ರಶಾಂತಮುಪಯಾಚಿತಿ ತ್ರಿಪ್ರಸಾದಾತ್ ಇತಿ ಶ್ರೀಮದ್ ಶಂಕರಾಚಾರ್ಯ ವಿರಚಿತಂ ಸಾಧನ ಪಂಚಕಂ. ಇದೀಮಾಂ ಪ್ರಾರ್ಥನಾರ್ನಿತ್ಯಂ ಗುರೋಶ್ಚರಣ ಪಂಕಜೆ ಅರ್ಪಯಾಮಿ ಪರಾಂ ಭಕ್ತ್ಯಾ ಪ್ರೀಯತಾಂ ಮೇ ಗುರು ಸದಾ ಪ್ರೀತೋ ವರದೋ ಭವತು ಅಂತ ಆದಿಶಂಕರರು. ಸೊ ನೋಡಿದೆ ಅರ್ಥ. ಯಾರೂ ಕೇಳೋದಿಲ್ಲ, ನಾನಾದರೂ ಸ್ವಲ್ಪ ಇದು ಹೇಳೋಣ. ಯಾಕಂದರೆ ಚಕ್ರವರ್ತಿಯವರು ಬರ್ತಿದ್ದಾರೆ, ವಿಶ್ವೇಶ್ವರ ಭಟ್ರು ಇದ್ದಾರೆ, ಆಮೇಲೆ ತಮ್ಮಂತ ಎಲ್ಲ ವಿದ್ವಾಂಸರು ಇದ್ದೀರಿ. ಅದಕ್ಕೆ ನಾನು ಹೇಳಿದೆ. ಆಮೇಲೆ ಆದರೆ ಯಾಕೆ ಹೇಳಿದೆ ಅಂದರೆ, ಸುಮಾರು 50 ವರ್ಷ ಈಗ ದುಡಿದ ಮೇಲೆ ಎಲ್ಲ ಚಿತ್ರಗಳು, ಆಮೇಲೆ ಇಲ್ಲೂ ಕೂಡ ಅದು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲೂ ಕೂಡ ಒಂಥರ ಏನಂತಾರೆ ಅದಕ್ಕೆ ಸೆಟ್ ಬ್ಯಾಕ್, ಹಿಂದೇಟಾಯಿತು.
ಯಾಕಂದರೆ ಎಲ್ಲ ಸ್ಟ್ಯಾಂಡರ್ಡೇ ಕಡಿಮೆ ಆಗ್ತಾ ಹೋಯಿತು. ಇವತ್ತು ಭಾಳ ದುಸ್ಥಿತಿಯಲ್ಲಿದೆ. ಸೊ ನಾನು 3 ವರ್ಷದ ಹಿಂದೆ ಸಾಕು ಇನ್ನು ನಟಿಸಿದ್ದು ಅಂತೆಲ್ಲ ನಿಲ್ಲಿಸಿದೆ. ಆಮೇಲೆ ನೋಡಿದೆ ಏನು ಸ್ಥಿತಿ ಬಂತು ನನಗೆ, ಯಾಕೆ ಹಿಂಗಾಯಿತು ಅಂತ. ಆಮೇಲೆ ಯಾವುದೋ ಬೇರೆ ಭಾಷೆಯವರು ಕರೆದ್ರು, ಅಲ್ಲಿ ಹೋದೆ. ಅಲ್ಲೂ ಕೂಡ ಸ್ಥಿತಿಗತಿ ಸ್ಕ್ರಿಪ್ಟ್ಸ್ ಇಲ್ಲ, ಬರಹಗಾರರು ಇಲ್ಲ, ಸುಂದರವಾದ ಸಂಭಾಷಣೆ ಬರೆಯುವವರಿಲ್ಲ, ಚೆನ್ನಾಗಿ ಅದನ್ನು ಪಿಕ್ಚರೈಸ್ ಮಾಡೋರಿಲ್ಲ. ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದಂತೆ ಇದಂತೆ, ಮೆಕನೈಸ್ಡ್ ಇದೆಲ್ಲ. ಎವ್ರಿಥಿಂಗ್ ಇಸ್ ಐ ಡೋಂಟ್ ನೋ ಅದು ವಾಟ್ ಇಟ್ ಇಸ್ ಕಾಲ್ಡ್ ಆನ್ ಸ್ಕ್ರೀನ್ ಆ್ಯಂಡ್ ಆಲ್. ಇವತ್ತು ರಾಮಾಯಣ ಕೂಡ ನೋಡಿದ್ರೆ ಮಾಡರ್ನ್ ಯಾವುದೋ ಏನೇನೋ ಆಯುಧಗಳು ಬಂದು ಆ ಜಟಾಯುವನ್ನು ಹೊಡಿತಾರೆ. ಆ ಜಟಾಯುವೇ 3 ಪೀಸ್ ಆಗಿಬಿಡ್ತದೆ. ಇದು ಯಾವ ರೀತಿ. ಸೊ 3 ವರ್ಷದ ಹಿಂದೆ ಬಿಟ್ಟಿದ್ದೆ. ಕಡೆಗೆ ಇದಕ್ಕೆ ಸಮಾಧಾನ ಹೆಂಗೆ ಸಿಗ್ತಾ ಇಲ್ಲ ಅಂತಂದರೆ, ಆಮೇಲೆ ಒಂದು ಕಡೆ ಒಬ್ಬ ಗುರುಗಳು ಒಂದು ಪುಸ್ತಕದಲ್ಲಿ ಸಿಕ್ತು. ಏನು ಅಂದರೆ, ಏನಾದರೂ ಮಾಡೋದಕ್ಕಿಂತ ಏನಾದರೂ ಮಾಡೋದು ಸುಲಭ, ಏನು ಮಾಡದೇ ಇರೋದು ಭಾಳ ಕಷ್ಟ ಅಂತ. ಹಾಗಾಗಿ ಏನು ಮಾಡದೆ ಇದ್ದೀನಿ. ಇಲ್ಲಿ ಇವತ್ತು ಭಟ್ರು ಕರೀದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ.